ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆ ಮುಖಂಡನ ಮೇಲೆಯೇ ಹಲ್ಲೆಯನ್ನ ಮಾಡಲಾಗಿದೆ. ಮನೆಗೆ ನುಗ್ಗಿ ಕ್ವೀನ್ ಖಾನ್ ಎಂಬಾಕೆ ಈ ಹಲ್ಲೆಯನ್ನ ಮಾಡಿರುವಂಥದ್ದು. ದಾವಣಗೆರೆ ಉಪಚುನಾವಣೆಗೆ ಶಾಬಾಜ್ ಎನ್ನುವವರು ನಿಂತಿರ್ತಾರೆ. ಆ ಉಪಚುನಾವಣೆಗೆ ನಿಂತಿದ್ರು. ಅವರ ಮೇಲೆ ಈಗ ಈ ಕ್ವೀನ್ ಖಾನ್ ಎಂಬಾಕೆ ಹಲ್ಲೆಯನ್ನ ಮಾಡಿದ್ದಾರೆ. ಶಾಬಾಜ್ನ ಮನೆಗೆ ನುಗ್ಗಿಯೇ ಹಲ್ಲೆಯನ್ನ ಮಾಡಿರುವಂಥದ್ದು. ಬೆಂಗಳೂರಿನ ಸದ್ದಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು CM ಶಾಬಾಜ್ ಖಾನ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ. ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಈ ಬಾರಿ ದಾವಣಗೆರೆ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅಲ್ಲಿ ಸ್ಪರ್ಧಿಸಿದ್ದಕ್ಕೆ ನನ್ನ ತಪ್ಪು ಏನಂತ ಹೇಳಿದ್ರೆ, ನಾನು ಅಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅದಕ್ಕೋಸ್ಕರ ನನಗೆ ಅವಾಗ್ಲಿಂದಾನು 23ನೇ ತಾರೀಕು ನಾನು ನಾಮಿನೇಷನ್ ಹಾಕ್ದಾಗ್ಲಿಂದಾನು ಕೂಡ ನಾನು ಇರುವಂಥ ಹೋಟೆಲ್ಗೆ ಬಂದು ಹೆದರಿಸುವಂಥ ಕೆಲಸ ಮಾಡೋದು, ಯುವಕರನ್ನ ಕಳಿಸಿ ಅದ್ರ ಜೊತೆಗೆ ನನಗೆ ಜೀವ ಬೆದರಿಕೆ ಕೊಡೋದು, ಇದ್ರ ಜೊತೆಗೆ ನನಗೆ ಹೆದರಿಸೋದು, ಭಯ ಉಂಟು ಮಾಡೋದು. ಯಾಕಂತ ಹೇಳಿದ್ರೆ ನೀನು ನಾಮಿನೇಷನ್ ವಾಪಸ್ ತಗೋ ಅಂತ ಹೇಳಿ ಭಾಳಷ್ಟು ಇದನ್ನ ROಗೆ ನಾನು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀನಿ. ಇದ್ರ ಆಜಾದ್ ನಗರ್ ಸ್ಟೇಷನಲ್ಲಿ ಕಂಪ್ಲೇಂಟು ಕೂಡ ಫೈಲ್ ಆಗಿದೆ. ಇದೆಲ್ಲ ಇರಬೇಕಾದ್ರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು, ವಿಡಿಯೋ ಮಾಡಿ ಹಾಕೋದು. ಈಗ ನಿನ್ನೆ ರಾತ್ರಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಮಾರಣಾಂತಿಕ ಹಲ್ಲೆ ಆಗಕ್ಕೆ ನಾನು ಏನು ಯಾರ್ದು ಪ್ರಾಪರ್ಟಿ ಹೊಡ್ಕೊಂಡಿಲ್ಲ, ಯಾರ ಮನೆ ಹಾಳು ಮಾಡಿಲ್ಲ, ಯಾರಿಗೂ ನಾನು ಹೋಗ್ಬಿಟ್ಟು ಅಲ್ಲಿ ಯಾರಿಗೂ ಕೂಡ ಡಿಸ್ಟರ್ಬು ಮಾಡಿಲ್ಲ, ತೊಂದರೆನೂ ಕೊಟ್ಟಿಲ್ಲ. ಇವತ್ತು ನೋಡಿ ನನಗೆ ಇಲ್ಲೆಲ್ಲ ಹೊಡೆದು ಇಲ್ಲೆಲ್ಲ 3 ಟಾಕೆ ಹಾಕಿ ಬಹಳಷ್ಟು ರೀತಿ ನನಗೆ ತೊಂದರೆ ಉಂಟು ಮಾಡಿದ್ದಾರೆ. ಅಲ್ಲಿಂದ ಫಾಲೋ ಮಾಡಿ ನಮ್ಮ ಬೆಂಗಳೂರು ಗಂಟ ಬಂದು ಇವರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ, ದಾವಣಗೆರೆ ಎಲೆಕ್ಷನ್ನು ಯಾಕೆ ಕೀಳು ಮಟ್ಟಕ್ಕೆ ಹೋಗಿದೆ? ಯಾಕಂದ್ರೆ ನಾನು ಬಡ್ಕೊಂತ ಇದ್ದೀನಿ. ಪ್ರತಿಯೊಂದು ಡಿಬೇಟಲ್ಲಿ ಕೂಡ ಹೋದಾಗ್ಲೂ ಕೂಡ ಹೇಳಿದ್ದೀನಿ, ಇದು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಯಾಕೆ ಈ ಥರ ಅಂತ ಹೇಳ್ಬಿಟ್ಟು. ಆದರೆ ಯಾರೂ ಕೂಡ ಕೇಳೋರಿಲ್ಲ. ಒಬ್ಬ ಅಭ್ಯರ್ಥಿಯ ಧ್ವನಿ ಆಗೋರೇ ಇವತ್ತು ಇಲ್ವಾ, ಅಥವಾ ಧ್ವನಿ ಆಗೋದೇ ಕಷ್ಟನ ಇವತ್ತು? ಈಗಿನ ಕಾಲದಲ್ಲಿ ಈಗ ನನಗೆ ಹಿಂಗೆ ಮಾಡಿದ್ಮೇಲೆ ನಾನು ಪಕ್ಷದ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ, ನನ್ನನ್ನು ನೋಡಿಕೊಂಡು ಬೇರೆಯವ್ರು ಯಾರಾದರೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಡ್ತಾರ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ನಮ್ಮ ಬಹಳಷ್ಟು ನೀವು ನೋಡಿದ್ದೀರಾ ಟಿವಿಗಳಲ್ಲಿ, ಇದರಲ್ಲೆಲ್ಲ ನಾವು ಒಂದು ಒಳ್ಳೆ ಮಾತುಗಾರರು, ನಾವು ಸ್ಪೀಕರ್ಗಳು, ನಾವು ಮಾತಾಡಿ ಜನಗಳನ್ನು ಮನಸ್ಸು ಎಳೆಯುವಂಥ ಕೆಲಸ ಮಾಡೋದು, ನಾವು ನಮ್ಮ ಮಾತಿಂದ ನಾವು ಬಹಳಷ್ಟು ಜನಕ್ಕೆ ಉಪಯೋಗ ಕೊಡಿಸುವಂಥ ಕೆಲಸ ಮಾಡೋದು, ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಧ್ವನಿ ಎತ್ತುವಂಥದ್ದು, ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೈಟ್ಸ್ಗೋಸ್ಕರ ಹೋರಾಟ ಮಾಡುವಂಥದ್ದು. ಆದರೆ ನಮ್ಮ ಮೇಲೇ ಮಾರಣಾಂತಿಕ ಹಲ್ಲೆ ಮಾಡಿಸಿ ನನಗೆ ಈ ಮಟ್ಟಕ್ಕೆ ಇವತ್ತು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಭಾಳ ತೊಂದರೆ ಅನುಭವಿಸಿದ್ದೀನಿ. ನೋಡಿ, ನನ್ನ ಪಕ್ಷ ಕಟ್ಟಬೇಕು ಅಂದರೆ ನನಗೆ ಎಷ್ಟು ತೊಂದರೆ ಅನುಭವಿಸ್ಬೇಕು ಅಂತ ಗೊತ್ತಿಲ್ಲ. ಬಟ್ ಇದೇನು ಆಖರಿ ಎಲೆಕ್ಷನ್ ಆಯಿತು ದಾವಣಗೆರೆದ್ದು, ಈ ಮಟ್ಟಕ್ಕೆ ಅವರು ಎಲ್ಲ ನನ್ನ ಮೇಲೆ, ನಾನು ಪ್ರೆಸ್ ಮೀಟು ಮಾಡಿದೆ, ನಾನು ಎಲ್ಲ ಪತ್ರಕರ್ತರಿಗೂ ಇನ್ಫಾರ್ಮ್ ಮಾಡಿದೆ. ಯಾಕಂತ ಹೇಳಿದ್ರೆ ಈ ಸಮಾಜದಲ್ಲಿ ಒಂದು ಹೋಗಲಿ ಅಂತ. ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡಿ ಇಷ್ಟೆಲ್ಲ ಮಾಡಿದಾರಂದರೆ ನಂಬಿಕೆ ಹೋಗ್ಬಿಡುತ್ತೆ. ಅದಕ್ಕೆ ನೀವೆಲ್ಲರೂ ಪತ್ರಕರ್ತರೆಲ್ಲ ನೀವು ಸಾಥ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಕ್ವೀನ್ ಖಾನ್ ದಾವಣಗೆರೆಯಿಂದ ಶಾಬಾಜ್ ಸ್ಪರ್ಧೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ, ಈ ಕ್ವೀನ್ ಖಾನ್ ಯಾರು? ಶಾಬಾಜ್ ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಇವ್ರಿಗೇನು ಸಮಸ್ಯೆ ಅಂತೆ? ನವೀನ್, ಈಕೆ ಕೂಡ ಯೂತ್ ಎಂಪವರ್ಮೆಂಟ್ ಪಾರ್ಟಿ ಇದೆ. ಈ ಪಾರ್ಟಿಯಲ್ಲಿ ಸಕ್ರಿಯ ಕಾರ್ಯಕರ್ತೆಯಾಗಿ ಕಳೆದ ಹಲವು ವರ್ಷಗಳಿಂದ ಈಕೆ ಕೂಡ ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಾರೆ. ಶಾಬಾಜ್ ಕಳೆದ ದಾವಣಗೆರೆ ವಿಧಾನಸಭಾ ಬೈ ಎಲೆಕ್ಷನ್ ನಲ್ಲಿ ಈತ ಸ್ಪರ್ಧೆಯನ್ನ ಮಾಡಿರ್ತಾನೆ. ಆದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತ ಹೇಳಿ ಕ್ವೀನ್ ಖಾನ್ ಅನ್ನ ಉಚ್ಚಾಟನೆ ಮಾಡುವಂತ ಕೆಲಸವನ್ನ ಶಾಬಾಜ್ ಮಾಡಿರ್ತಾರೆ. ಇದರಿಂದಾಗಿ ಆ ಕ್ವೀನ್ ಖಾನ್ ಮತ್ತು ಆಕೆಯ ಸಹಚರರಿರ್ತಾರೆ ಶಾಬಾಜ್ ಅವರ ಬೆಂಗಳೂರಿನ ಸದ್ದಗುಂಟೆಪಾಳ್ಯ ನಿವಾಸಕ್ಕೆ ಬಂದು ಹಲ್ಲೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹಲ್ಲೆ ಆದಂತ ನಂತರದಲ್ಲಿ ಹಲ್ಲೆಗೊಳಗಾದಂತ ಶಾಬಾಜ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡುವಂತ ಕೆಲಸವನ್ನು ಮಾಡೋದಿಲ್ಲ, ಜೊತೆಗೆ ಯಾರಿಗೂ ಕೂಡ ವಿಚಾರವನ್ನು ತಿಳಿಸುವಂತ ಕೆಲಸವನ್ನು ಮಾಡೋದಿಲ್ಲ. ಇದಾದಂತ ನಂತರದಲ್ಲಿ 2 ದಿನಗಳ ನಂತರ ಹಲ್ಲೆ ಮಾಡಿದಂತ ಮಹಿಳೆ ಕ್ವೀನ್ ಖಾನ್ ಏನಿದ್ದಾಳೆ, ಆಕೆಯೇ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಮಾಡಿ ಹರಿಬಿಡ್ತಾಳೆ. ಶಾಬಾಜ್ ಮೇಲೆ ಹಲ್ಲೆ ಮಾಡಿದ್ದೆ ನಾನು, ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಹಲ್ಲೆ ಆದಂತ ನಂತರದಲ್ಲಿ ಶಾಬಾಜ್ ಮನೆಯಿಂದ ಹೊರಗಡೆ ಬರ್ತಿಲ್ಲ ಅಂತೇಳಿ ಆಕೆಯೇ ಒಂದು ವಿಡಿಯೋವನ್ನು ಮಾಡಿ ಹರಿಬಿಟ್ಟಿರ್ತಾಳೆ. ನಂತರದಲ್ಲಿ ಶಾಬಾಜ್ ಹೋಗಿ ಸದ್ದಗುಂಟೆಪಾಳ್ಯ ಪೊಲೀಸ್ಗೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ದಾಖಲು ಮಾಡ್ಕೊಂಡಿರುವಂತಹ ಶಾಬಾಜ್ ಕೊಟ್ಟಂತ ದೂರಿನ ಅನ್ವಯವಾಗಿ ಆಕೆಯನ್ನ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನುಗ್ಗಿಸ್ಕೊಡುವಂತ ಕೆಲಸವನ್ನ ಸದ್ದಗುಂಟೆಪಾಳ್ಯ ಪೊಲೀಸರು ಮಾಡಿರುವಂತದ್ದು. ಥ್ಯಾಂಕ್ ಯು ಶಿವಕುಮಾರ್.